ಹೋರಾಟ ಸಮಿತಿಯಿಂದ ರೈಲ್ವೆ ಸಚಿವ ವಿ ಸೋಮಣ್ಣ ಅವರಿಗೆ ಜಿಎಂ ಮೂಲಕ ಮನವಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನಲ್ಲಿ ಸುಮಾರು 20 ವರ್ಷದಿಂದ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡದವರೆಗೆ ರೈಲ್ವೆ ಮಾರ್ಗಕ್ಕಾಗಿ ಹೋರಾಟ ಮಾಡುತ್ತಾ ಬಂದಿದೆ. ಇದರ ಭಾಗವಾಗಿ ಹಲವಾರು ಬಾರಿ ಸ್ಥಳೀಯ ಶಾಸಕರಿಂದ ಹಿಡಿದು ಕೇಂದ್ರ ರೈಲ್ವೆ ಮಂತ್ರಿ ಅಶ್ವಿನ್ ವೈಷ್ಣವಿ ಅವರಿಗೆ 10 ಬಾರಿ ಮನವಿ ನೀಡಿದ್ದೇವೆ. ಆದ ಕಾರಣ ಹುಬ್ಬಳ್ಳಿಯಲ್ಲಿರುವ ಮುಕುಲ್ ಶರಣ ಮಾಥೂರ್, ಜನರಲ್ ಮ್ಯಾನೇಜರ್, ದಕ್ಷಿಣ ನೈಋತ್ಯ ರೈಲ್ವೆ ವಿಭಾಗ ಹುಬ್ಬಳ್ಳಿ ಇವರ ಮೂಲಕ ರಾಜ್ಯ ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರಿಗೆ ಮನವಿ ನೀಡಿ ರೈಲ್ವೆ ಅಭಿವೃದ್ಧಿ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ ಹಾಗೂ ರಾಮದುರ್ಗ ರೈಲ್ವೆ ಸಮಿತಿಯ ಮುಖಂಡ ಗೈಬು ಜೈನೆ ಖಾನ್ ಮಾತನಾಡಿದರು. ಕರ್ನಾಟಕದಿಂದ ತಾವುಗಳು ಸಂಸದರಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ರಾಜ್ಯ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸುತ್ತಿರುವುದು ಕರ್ನಾಟಕಕ್ಕೆ ಹೆಮ್ಮೆಯ ವಿಷಯವಾಗಿದೆ. ನಮ್ಮ ರಾಜ್ಯವು ದೇಶದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ರೈಲ್ವೆ ಸೌಲಭ್ಯದಲ್ಲಿ ಅತಿ ಹಿನ್ನಡೆಯನ್ನು ಅನುಭವಿಸುತ್ತಿದೆ. ಕಾರಣ ತಮಗೆ ಸಿಕ್ಕಂತ ಒಂದು ಸುವರ್ಣ ಅವಕಾಶವನ್ನು ಬಳಸಿಕೊಂಡು ಶ್ರೀ ರೇಣುಕಾ ಯಲ್ಲಮ್ಮನ ಭಕ್ತರಿಗೆ, ಶ್ರೀರಾಮನ ಭಕ್ತರಿಗೆ ರೈಲ್ವೆ ಸೌಲಭ್ಯವನ್ನು ದೊರಕಿಸಿಕೊಡುತ್ತೀರಿ ಅಂತ ನಂಬಿದ್ದೇವೆ. ಈಗಾಗಲೇ 2019ರಲ್ಲಿ ಈ ರೈಲ್ವೆ ಮಾರ್ಗಕ್ಕೆ ಸಮೀಕ್ಷೆ ನಡೆದು 1667 ಕೋಟಿ ರೂಪಾಯಿಗಳಲ್ಲಿ ಕ್ರಿಯಾ ಯೋಜನೆ ಸಿದ್ಧಗೊಂಡು ಅನುಮೋದನೆಗಾಗಿ ಕೇಂದ್ರ ರೈಲ್ವೆ ಮಂತ್ರಾಲಯಕ್ಕೆ ಪ್ರಸ್ತಾವನೆ ದಿನಾಂಕ 6/8/2019ರಂದು ಸಲ್ಲಿಸಲಾಗಿದೆ. ಇನ್ನುವರೆಗೂ ಪ್ರಸ್ತಾವನೆಯ ಉತ್ತರವನ್ನು ಕೇಂದ್ರ ರೈಲ್ವೆ ಇಲಾಖೆ ಪ್ರಕಟಿಸಿರುವುದಿಲ್ಲ. ಕಾರಣ ಈ ಯೋಜನೆಗೆ ಅಗತ್ಯವಿರುವ ಎಲ್ಲ ಸಮೀಕ್ಷೆಗಳು ಯೋಜನೆಯ ಪರವಾಗಿ ಇದ್ದು ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಲು ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ. ಕಾರಣ 2024-25ರ ಕೇಂದ್ರ ರೈಲ್ವೆ ಮುಂಗಡ ಪತ್ರದಲ್ಲಿ ಅನುಷ್ಠಾನಗೊಳಿಸಬೇಕೆಂದು ಮನವಿ ನೀಡಿದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಚಿಕ್ಕನರಗುಂದ್, ಡಿಎಫ್ ಹಾಜಿ, ಶಶಿಕಾಂತ್ ನೆಲ್ಲೋರ್, ದಾದಾಪೀರ್ ಕೆರೂರ್, ಎಂಕೆ ಯಾದವಾಡ್, ರಾಜಶೇಖರ್ ನಿಡೋಣಿ, ಬಸವರಾಜ್ ಕಪ್ಪನವರ್, ಶಂಕರಪ್ಪ ತೋರ್ಗಲ್, ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಾನ್ಯರೇ, ಈಗಾಗಲೇ ಮಾನ್ಯ ನೈಋತ್ಯ ರೈಲ್ವೆ ಮಹಾವ್ಯವಸ್ಥಾಪಕರಿಗೆ ಇಂದು ರಾಮದುರ್ಗ, ಸೌದತ್ತಿ, ಸಿರ್ಸಂಗಿ, ಬಾಗಲಕೋಟ್, ಹುಬ್ಬಳ್ಳಿ ಧಾರವಾಡ ರೈಲ್ವೆ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈಲ್ವೆ ಬೇಕನ್ನುವಂಥ ಹೋರಾಟಗಾರರು ಎಲ್ಲರೂ ಸೇರಿ ನಾವು ಇವತ್ತು ಭೇಟಿಯಾಗಿದ್ದೆವು. ಲೋಕಾಪುರ ಧಾರವಾಡ ರೈಲು ಮಾರ್ಗ ಈಗ 17ರಾಗ ಏನು ಒಂದು ಸರ್ವೆ ಆಗಿತ್ತು, ಅದು ಸರಿಯಾಗಿ ಆಗಿಲ್ಲ. ಅದು ಸರಿಯಾಗಿ ಮಾಡಬೇಕು ಅಂಥೇಳಿ ಜನರಲ್ ಮ್ಯಾನೇಜರ್ ಅವ್ರಿಗೆ ನಾವು ಮನವಿ ಮಾಡಿಕೊಂಡು ಅಂಕಿ ಸಂಖ್ಯೆ ಸಹಿತ ಅಂದ್ರೆ ಆ ಸರ್ವೆಕ್ಕೆ ಅಗತ್ಯ ಇರುವಂಥ ಇವತ್ತು ಕಮರ್ಷಿಯಲ್ ಸರ್ವೆ ಇರ್ಬೋದು, ಇಂಜಿನಿಯರಿಂಗ್ ಸರ್ವೆ ಇರ್ಬೋದು, ಟ್ರಾಫಿಕ್ ಸರ್ವೆ ಇರ್ಬೋದು, ಅದ 3 ಸರ್ವೆಗಳ ಅಂಕಿ ಸಂಖ್ಯೆ ಸಮೇತ ಯೋಜನೆಯ ಪರವಾದಂಥ ಒಂದು ಅಂಕಿ ಸಂಖ್ಯೆಯನ್ನು ಇವತ್ತು ನಾವು ಮಾನ್ಯ ಜನರಲ್ ಮ್ಯಾನೇಜರ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ಅವರಿಗೆ ಒಪ್ಪಿಸಿವು. ಅದು ಎಲ್ಲ ಅವರು ಭಾಳ ಒಂದು ಗಮನ ಕೊಟ್ಟು ಭಾಳ ಒಂದು ಸೀರಿಯಸ್ ಆಗಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಕೇಳಿಕೊಂಡು ಇದು ಯೋಜನೆ ಕಾರ್ಯರೂಪಕ್ಕೆ ಬಂದರೆ ರೈಲ್ವೆ ಇಲಾಖೆಗೆ ಅಷ್ಟೇ ಅಲ್ಲ, ಪಬ್ಲಿಕ್ಕಿಗೂ ಭಾಳ ಅನುಕೂಲ ಆಗುತ್ತೆ. ರೈಲ್ವೆ ಇಲಾಖೆಗೆ ಕೇಂದ್ರ ಸರ್ಕಾರಕ್ಕೆ ಭಾಳ ಲಾಭ ಐತಿ ಅನ್ನುವಂಥದ್ದು ಮನವರಿಕೆ ಅವ್ರಿಗೆ ಆಗೈತಿ. ಈಗ ಅತಿ ಶೀಘ್ರದಲ್ಲಿ ಮತ್ತೊಮ್ಮೆ ಇದರದೊಂದು ಸರ್ವೆಯನ್ನು ಮಾಡೋಕೆ ನಾನು ಆದೇಶ ಮಾಡ್ತೀನಿ. ಈ ಮುಂಬರುವ ಬಜೆಟ್ ಒಳಗೆ ಆ ಸರ್ವೆಯನ್ನು, ಈ ಯೋಜನೆ ಪರವಾದಂಥ ಸರ್ವೆ ಬಂದರೆ ನಾನು ಕೇಂದ್ರ ಸರ್ಕಾರಕ್ಕೆ ಬರೆದು ಈ ಯೋಜನೆ ಅನುಷ್ಠಾನಗೊಳಿಸೋಕೆ ನಾನು ಪತ್ರವನ್ನು ಬರೀತೀನಿ ಕೇಂದ್ರ ಸರ್ಕಾರಕ್ಕಂತ ಈ ಸ್ಪಷ್ಟವಾಗಿ ಭರವಸೆ ಹೇಳ್ಯಾರ. ನಮಗೊಂದು ವಿಶ್ವಾಸ ಅದ, ಆ ಯೋಜನೆ ಯಲ್ಲಮ್ಮನ ಭಕ್ತರಿಗಾಗಲಿ, ರಾಮದುರ್ಗ ವ್ಯಾಪಾರಸ್ಥರಿಗಾಗಲಿ ಮತ್ತು ಧಾರವಾಡಕ್ಕೆ ಹೋಗುವ ಇವತ್ತು ಹೈಕೋರ್ಟ್ಗೆ ಹೋಗೋರು ಮತ್ತು ವಿದ್ಯಾರ್ಥಿಗಳು ಮತ್ತು ಹುಬ್ಬಳ್ಳಿ ನಗರಕ್ಕೆ ಬರುವಂಥ ವಾಣಿಜ್ಯ ಪ್ರದೇಶಗಳಿಗೆ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಜನರಿಗೆ ಅನುಕೂಲ ಆಗುತ್ತೆ. ಈ ಯೋಜನೆ ಕಾರ್ಯರೂಪಕ್ಕೆ ತಂದರೆ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ಹೇಳ್ತೀನಿ. ನಾನು ಕುತುಬುದ್ದೀನ್ ಖಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಭಾಗವಾಗಿ ರೈಲ್ವೆ ಅಭಿವೃದ್ಧಿ ಆಗಲೇಬೇಕಾಗಿದೆ.
ಈ ಒಂದು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ, ರೈಲ್ವೆ ಅಭಿವೃದ್ಧಿಗಾಗಿ ಕಳೆದ 20 ವರ್ಷಗಳಿಂದ ನಾನಾ ರಾಜ್ಯಗಳಲ್ಲಿ ಎಲ್ಲ ಹೋರಾಟಗಳು ನಡೆದು ಎಲ್ಲರಿಗೂ ಮನದಟ್ಟು ಮಾಡುವಂಥದ್ದು ಕೆಲಸನೂ ಆಗಿದ್ದು ಇದೆ. ಅದರ ಭಾಗವಾಗಿ ಬಾಗಲಕೋಟ್ ಟು ಕುಡ್ಚಿ ಒಂದು ರೈಲ್ವೆ ಮಾರ್ಗ ಆಗಿದೆ. ಅದು ಲೋಕಾಪುರದವರೆಗೆ ಆಗಿದೆ. ಅದರ ಮುಂದೆ ಇನ್ನೂ ಕೆಲಸ ಆಗಿಲ್ಲ. ಅದು ಮುಂದೆ ಕೆಲಸ ಪ್ರಾರಂಭ ಆಗಬೇಕನ್ನುವಂಥದ್ದು ನಮ್ಮ ಒಂದು ಬೇಡಿಕೆ. ಅದರಲ್ಲಿ ಒಂದು ಪ್ರಮುಖವಾದ ಬೇಡಿಕೆ ಏನಂತಂದರೆ, ಲೋಕಾಪುರದಿಂದ ಬಟ್ಕುರ್ಕಿ, ರಾಮದುರ್ಗ, ಸಿರ್ಸಂಗಿ ಮತ್ತು ಸೌದತ್ತಿ, ಧಾರವಾಡಕ್ಕೆ ಲೈನ್ ಕೂಡಿಸ್ಬೇಕನ್ನುವಂಥದ್ದು ಕಳೆದ 20 ವರ್ಷಗಳಿಂದ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಅದರ ಭಾಗವಾಗಿ ಈಗಾಗಲೇ ಬೆಳಗಾಂ ಆಗಲಿ ಮತ್ತು ಹುಬ್ಬಳ್ಳಿ ಧಾರವಾಡ ಆಗಲಿ ಎಲ್ಲ ಜನಪ್ರತಿನಿಧಿಗಳಿಗೆ, ಎಲ್ಲ ಸಂಸತ್ ಸದಸ್ಯರಿಗೆ ಎಲ್ಲರಿಗೂ ಭೇಟಿಯಾಗಿ ಮನದಟ್ಟು ಮಾಡಿದ್ದಿದೆ. ಇದರ ಭಾಗವಾಗಿ ಏನು ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಂತ್ರಿ ಇದ್ದಾರೆ ಅಶ್ವಿನಿ ವೈಷ್ಣವಿ ಅಂತೇಳಿ, ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ. 2017ರಲ್ಲಿ ಇದು ಏನು ಯೋಜನೆ ಮಾಡಬೇಕು ಸರ್ವೆ ಆಗಿದೆ, ಇದು ಇನ್ನೊಮ್ಮೆ ಯಾಕೆ ಅದು ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆ ಕೇಳಿ ಇದನ್ನು ಮಾಡ್ಯಾರ. ಒಂದು ಸರ್ವೆ ಮಾಡಬೇಕನ್ನುವಂಥದ್ದು ಅವರು ಈಗಾಗಲೇ ಒಂದು ಪತ್ರ ಕೊಟ್ಟಾರೆ. ಆ ಪತ್ರದ ಭಾಗವಾಗಿ ಇವ್ರ ಮೇಲೆ ನಾವು ಒತ್ತಾಯ ಮಾಡೋ ಸಲುವಾಗಿ ಇವತ್ತು ಜನರಲ್ ಮ್ಯಾನೇಜರ್ ಏನಿದ್ದಾರೆ, ನೈಋತ್ಯ ರೈಲ್ವೆ ಇಲಾಖೆಯ ಜನರಲ್ ಮ್ಯಾನೇಜರ್ ಏನಿದ್ದಾರೆ, ಅವ್ರಿಗೇನೈತಿ ಈ ವೈಷ್ಣವಿಯವರು ಕಳಿಸಿದಂಥ ಪತ್ರದ ಭಾಗವಾಗಿ ಒತ್ತಾಯ ಮಾಡಿ ಏನು ಇದು 16-17ರಲ್ಲಿ ಸರ್ವೆ ಆಗಿ 19ರಲ್ಲಿ ಏನು ರೈಲ್ವೆ ಮಂತ್ರಾಲಯಕ್ಕೆ ಏನು ಫೈಲ್ ಹೋಗಿತ್ತು, ಅದನ್ನು ಇನ್ನೊಮ್ಮೆ ನೋಡಿ ಅದರ ಬಗ್ಗೆ ಕ್ರಮ ತಗೋರಿ ಅಂಥೇಳಿ ಇವತ್ತು ರಾಮದುರ್ಗ ರೈಲ್ವೆ ಹೋರಾಟ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಕಮಿಟಿಯ ಕುತುಬುದ್ದೀನ್ ಕಾಜಿ ಎಲ್ಲರೂ ಸೇರಿ ಬಂದು ಒಂದು ಒತ್ತಾಯ ಮಾಡಿದ್ದೈತಿ. ಅದರ ಭಾಗವಾಗಿ ನಾನು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ನಾನು ಕ್ರಮ ತಗೋತೀನಿ ಅನ್ನುವಂಥ ಮಾತನ್ನು ಜನರಲ್ ಮ್ಯಾನೇಜರ್ ಹೇಳಿದ್ದಾರೆ. ಅವರಿಗೆ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಸಮಿತಿ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.